ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಲಿತ ಹೋರಾಟಗಾರರೆಲ್ಲ ಭಾಗವಹಿಸಿದ್ವಿ. ವಿಶೇಷವಾಗಿ ಹಲವಾರು ದಶಕಗಳಿಂದ ಈ ಒಂದು ಕಾಂಗ್ರೆಸ್ಗೆ ಮೂಲ ಬೇರುಗಳಾಗಿ ಮೂಲ ಮತದಾರರಾಗಿ ಈ ಅಸ್ಪೃಶ್ಯ ಸಮುದಾಯ ದಲಿತ ಸಮುದಾಯ ಈಗಾಗಲೇ ಅವರಿಗೆ ಮತವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಬಲಿಷ್ಠವಾಗಿ ಕಾಂಗ್ರೆಸ್ಗೆ ಪ್ರಬಲವಾಗಿ ನಿಂತಿರತಕ್ಕಂಥ ಒಂದು ಸಮುದಾಯ ಅಂದರೆ ಅದು ಮೂಲ ಅಸ್ಪೃಶ್ಯ ಸಮುದಾಯ ದಲಿತ ಸಮುದಾಯ. ಅದರಲ್ಲೂ ಈ ದಲಿತ ಸಮುದಾಯದವ್ರನ್ನ ಹಲವಾರು ವರ್ಷಗಳಿಂದ ಬಳಸ್ಕೊಂಡು ಅವರಿಗೆ ಯಾವುದೇ ರೀತಿಯಾದಂಥ ಉನ್ನತ ಹುದ್ದೆಗಳನ್ನು ಕೊಡದ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರಗಳು ಬದಲಾದ್ರೂ ಅವರ ಮನಸ್ಥಿತಿಗಳು ಬದಲಾಗದೇ ಇರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯನ್ನು 5 ಬಾರಿ ಈ ದಲಿತ ಸಮುದಾಯಕ್ಕೆ ವಂಚನೆ ಮಾಡಿದ್ದಾರೆ. ಅದಲ್ಲದೆ ನಿನ್ನೆ ನಡೆದಿರ್ತಕ್ಕಂಥ ಏನು ನೂತನವಾದಂಥ ಸರ್ಕಾರ ರಚನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಸಮುದಾಯವನ್ನು ಅತ್ಯಂತ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಗಟ್ಟಿ ಧ್ವನಿ ಸ್ವಾಭಿಮಾನಿ ನಾಯಕರುಗಳ ಕೊರತೆ ಎದ್ದು ಕಾಣ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಏನು ಪ್ರಬಲ ಅಸ್ಪೃಶ್ಯ ಸಮುದಾಯಗಳಿತ್ತು, ಈ ಸಮುದಾಯಗಳ ನಾಯಕತ್ವವನ್ನೇ ಕಡೆಗಣಿಸಿ ನಿಮ್ಮ ಓಟ್ ಮಾತ್ರ ಬೇಕು ನಮಗೆ, ನಿಮಗೆ ಸೀಟ್ಗಳನ್ನ ಯಾಕೆ ಕೊಡಬೇಕು ಅಂತೇಳಿ ಓಟನ್ನು ತಗೊಂಡು ಅಹಿಂದ ಹೆಸರಿನಲ್ಲಿ ಅತ್ಯಂತ ಕಟು ವಂಚನೆಯನ್ನು ಮಾಡಿರ್ತಕ್ಕಂಥದ್ದು ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಅಹಿಂದದಲ್ಲಿ ಆ ಮತ್ತು ದಾಗೆ ಏನು ಪಾತ್ರ ಅಂತ ಕೇಳಿದ್ರೆ ಏನೂ ಇಲ್ಲ, ದೊಡ್ಡ ಸೊನ್ನೆ. ಅಹಿಂದ ಹೇಳಲಿಕ್ಕೆ ಅಹಿಂದ, ಅದರಲ್ಲಿ ಲಾಭ ಯಾರಿಗೆ ಅಂದರೆ ಬರೀ ಹಿಂದ ಒಳಗಡೆ ಮಧ್ಯೆ ಇರತಕ್ಕಂಥ ಹಿಂದಿಗೆ ಮಾತ್ರ, ಆಗೂ ಇಲ್ಲ ದಾಗೂ ಇಲ್ಲ. ಇದನ್ನು ನಂಬದಂಥವ್ರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಈ ರಾಜ್ಯದಲ್ಲಿ. ಹಾಗಾಗಿ ದಲಿತ ಸಮುದಾಯಕ್ಕೆ ಬಹಳ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಏನು ಇವತ್ತು ಸರ್ಕಾರದ ನಡೆಯನ್ನು ನಾವು ಬಹಳ ಉಗ್ರವಾಗಿ ಖಂಡಿಸಿ, ನಮ್ಮೆಲ್ಲ ನಾಯಕರುಗಳು ಖಂಡಿಸಿ ಈ ಒಂದು ಅನ್ಯಾಯವನ್ನು ಏನಿವತ್ತು ನಮ್ಮ ಪ್ರಬಲವಾಗಿರ್ತಕ್ಕಂಥ ಬಲಿಷ್ಠ ಸಮುದಾಯಗಳನ್ನ ಒಡೆದು ಹಾಳಿ ಇವರು ಯಾವುದೇ ಹಕ್ಕು ಅಧಿಕಾರಿಗಳನ್ನ ಪಡ್ಕೋಬಾರ್ದು ಅಂತ ದೂರ ಇಡಬೇಕು ಅಂತ ಹುನ್ನಾರ ಷಡ್ಯಂತ್ರಗಳನ್ನ ಮಾಡಿದಿರೋ ನಿಮ್ಮೆಲ್ಲ ತಂತ್ರಗಳನ್ನು ಬಯಲು ಮಾಡಿ ನಿಮಗೆ ಕೊನೆ ಮಳೆ ಹೊಡಿಬೇಕು. ಕಾಂಗ್ರೆಸ್ ಪಕ್ಷವನ್ನು ನಂಬಿ ಈ ರಾಜ್ಯದ ಜನ ನಿಮಗೆ ಮತವನ್ನು ಕೊಟ್ಟರು, ನಮ್ಮ ಮತ ತಗೊಂಡು ನಮ್ಮ ಹಿತವನ್ನು ಕಾಯ್ದೆ ಇರ್ತಕ್ಕಂಥ ನಿಮಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತಕ್ಕಂಥದ್ದೇ ತೀರ್ಮಾನ ತಗೊಂಡು ಈ ಫ್ರೀಡಂ ಪಾರ್ಕ್ನಲ್ಲಿ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯದ ಎಲ್ಲ ಸಮುದಾಯದ ಜನಗಳು ಸೇರಿ ನೀವು ಮಾಡಿರ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡಿ ನಿಮ್ಮ ಅನ್ಯಾಯಕ್ಕೆ ತಕ್ಕ ಒಂದು ಉತ್ತರವನ್ನು ಕೊಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಏನು ಸಚಿವ ಸಂಪುಟ ಈಗಾಗಲೇ ಆಗಿದೆ, ಜಾಹೀರಾತುಗಳನ್ನ ಗಮನಿಸಿದ್ವಿ ನಾವು. ಹಿಂದೆ ಇದ್ದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಫೋಟೋ ಇರ್ತಾ ಇತ್ತು. ಇವತ್ತಿನ ಜಾಹೀರಾತು ನೋಡಿ, ಅಲ್ಲಿ ಪ್ರಜಾವಾಣಿನಲ್ಲಿ ನೋಡಿ, ಕನ್ನಡಪ್ರಭ ನೋಡಿ, ಅದರಲ್ಲಿ ಮುಖ್ಯಮಂತ್ರಿ ಮಾತ್ರ ಫೋಟೋ ಇದೆ, ಉಪಮುಖ್ಯಮಂತ್ರಿ ಫೋಟೋನೇ ಇಲ್ಲ. ಅಂದಮೇಲೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನಿದೆ, ಇದರಲ್ಲಿ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪಿದ್ದೀವಿ. ಅಲ್ಲೂ ಸಹ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಉಪಮುಖ್ಯಮಂತ್ರಿ ಕುರ್ಚಿಗೂ ಅಸ್ಪೃಶ್ಯತೆ ಅಂಟಿದೆ. ಇದು ರಾಜ್ಯಕ್ಕೆ ಗೊತ್ತಾಗಬೇಕು. ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ಮೊದಲನೇ ಕಂಟಕ ಶುರುವಾಗಿದೆ, ರಾಜೀನಾಮೆ ಪ್ರಸಾರ ನಡೀತಾ ಇದೆ. ಮುಂದೆ ನೀವು ಸರ್ಕಾರ ರಚನೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ನಮ್ಮ ನಾಯಕರನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸ್ತಕ್ಕಂಥ ಕೆಲಸ ಮಾಡೋಕ್ಕೂಡ್ದು. ನಮ್ಮ ಸಮುದಾಯದ ಎಲ್ಲ ಸ್ವಾಭಿಮಾನಿ ಗಟ್ಟಿ ಧ್ವನಿಗಳಿದೆ ನಮ್ಮಲ್ಲಿ. ಎಲ್ಲರಿಗೂ ಆದ್ಯತೆ ಮೇರೆಗೆ ನೀವು ಅವಕಾಶ ಕೊಡಲಿಲ್ಲ ಅಂದರೆ, 1 ವರ್ಷ ಸನ್ಮಾನ್ಯ DK ಶಿವಕುಮಾರ್ ಅವರು ಕೊಟ್ಟು ಇನ್ನೊಂದು ವರ್ಷ ದಲಿತ ಮುಖ್ಯಮಂತ್ರಿ ಮಾಡ್ಬೋದಾಯಿತು. ನಿಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ ನಮಗೆ. ನಮ್ಮ ಓಟ್ ಬೇಕಷ್ಟೇ ನಿಮಗೆ. ನೀವು ಅಂದ್ಕೊಂಡಿರ್ಬೋದು ಇವರೆಲ್ಲ ಎಲ್ಲೂ ಹೋಗಲ್ಲ ಅಂತ. ನಮಗೆ ಅಂಬೇಡ್ಕರ್ ಬೇರೆ ಮಾರ್ಗ ಹೇಳಿದ್ದಾರೆ, ನಮಗೂ ಆಯ್ಕೆ ಗೊತ್ತು, ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ನವರು ನಿರ್ಲಕ್ಷ್ಯ ಮಾಡದೆ ಆಲೋಚನೆ ಮಾಡಬೇಕು. ನೀವು ಇದನ್ನು ಗಂಭೀರವಾಗಿ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದನ್ನು ರಾಜ್ಯದ ಜನರಿಗೆ ತಾಲೂಕು ಹೋಬಳಿ ಜಿಲ್ಲಾವಾರು ಈ ಒಂದು ವಿಷಯವನ್ನು ರವಾನಿಸ್ತಾ ಇದ್ದೇವೆ. 18ನೇ ತಾರೀಕೇನು ನೀವೇನು ಮತ್ತೆ 2ನೇ ಕ್ಯಾಬಿನೆಟ್ ಮಾಡ್ತಿದ್ದೀರಿ, ಸೂಕ್ತ ಪ್ರಾತಿನಿಧ್ಯ ನೀಡಬೇಕು. ನಮಗೆ ಈ ಬಲಿಷ್ಠ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಿ ಸಾಮಾಜಿಕ ನ್ಯಾಯವನ್ನು ಪ್ರಜಾಸತ್ತಾತ್ಮಕ ಮೌಲ್ಯ ಎತ್ತಿಡಿತೀವಿ ಅಂತ ಹೇಳ್ತೀರಾ. ಇದೆಲ್ಲವೂ ಢೋಂಗಿ ಅಂತ ಗೊತ್ತಾಗ್ತಾ ಇದೆ ಇಡೀ ರಾಜ್ಯದ ಜನರಿಗೆ. ಈ ಢೋಂಗಿತನ ಬೇಡ. ಮೂಲ ಅಸ್ಪೃಶ್ಯರು ಅಧಿಕಾರಹೀನರಾಗಿದ್ದಾರೆ, ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಹಿಂದದ ಹೆಸರಲ್ಲಿ ಮಾಡಿದ್ರಿ. ಈಗ ನಮ್ಮ ಸಮುದಾಯದ ನಾಯಕತ್ವವನ್ನೇ ನಾಶ ಮಾಡ್ತಾ ಇದ್ದೀರಿ. ಬಸಲಿಂಗಪ್ಪನವ್ರು ನಾಶ ಆದ್ರು, ಎನ್ ರಾಚಯ್ಯ ನಾಶ ಆದ್ರು, ವೀರಾಚಯ್ಯ ನಾಶ ಆದ್ರು, ಬಸಲಿಂಗಪ್ಪನವ್ರು ನಾಶ ಆದ್ರು, ಶ್ರೀನಿವಾಸ್ ಪ್ರಸಾದ್ ಹೋದ್ರು. ಇನ್ನೆಷ್ಟು ಜನ ಕಳಿಸ್ಬೇಕು ಅಂತ ಈಗ ಮಾದೇವಪ್ಪನವ್ರು ಮೂಲೆ ಕೂರಿಸಿದ್ದೀರಿ. ಇದು ಗೊತ್ತಾಗಲ್ಲ ರಾಜ್ಯದ ಜನರಿಗೆ. ನಿಮ್ಮ ಏನು ಷಡ್ಯಂತ್ರ ಇದೆ ಅದನ್ನು ಬಯಲು ಮಾಡತಕ್ಕಂಥ ಕಾಲ ಬಂದಿದೆ.
12ನೇ ತಾರೀಕು ನಾವು ಬಯಲು ಮಾಡ್ತೇವೆ. ನಿಮ್ಮ ಏನು ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ಕಂಟಕವನ್ನ ನೀವು ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ಮತ್ತೊಂದು ದೊಡ್ಡ ಕಂಟಕ ನಿಮ್ಮ ಎದುರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಮರಿಬಾರದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜೈ ಭೀಮ್.